ಹರಿ ಓಂ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ ಸಹಸ್ರನಾಮಗಳ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತು 181ನೆಯ ನಾಮ ವಿಕ್ರಮಿ, ಮಹಾಶಾಲಿ. ವಿಕ್ರಮೂರ್ಜಿತ ಶಾಸನ ಅಂದರೆ ಊರ್ಜಿತ ಶಾಸನ, ಬಲವಾದ ಆಜ್ಞೆಗಳನ್ನು ಹೊಂದಿರುವವರು. ಶಬ್ದಾತಿಗ ನಾದ ಮತ್ತು ವಾಕ್ಯಾತೀತ, ಶಬ್ದ ಸಹ ಶಬ್ದದ ಮೂಲಾಧಾರ. ಶಿಶಿರ, ಶಾಂತ ಶೀತಲ ಸ್ವರೂಪ. ಶರ್ವರೀಕರ, ರಾತ್ರಿ ಸೃಷ್ಟಿಸುವವರು. ಅಕ್ರೂರ, ದಯಾಮಯ ಹಾಗೂ ಮೃದು ಸ್ವಭಾವಿ, ಕ್ರೂರವಿಲ್ಲದವನು ಅಂತ ಅರ್ಥ ಅಕ್ರೂರ. ಪೇಶಲ, ಸುಂದರ, ಮೃದು ಮತ್ತು ಮನೋಹರ. ದಕ್ಷ, ದಕ್ಷ ಆಡಳಿತಕಾರಿ ಅಂತಾರಲ್ಲ, ನಿಪುಣ ಹಾಗೂ ಸಮರ್ಥ ಅಂತ ಹೇಳಿ. ದಕ್ಷಿಣ, ದಾನದ ಸ್ವಭಾವವುಳ್ಳವರು, ದಕ್ಷಿಣೆ ಕೊಡುವವರು. ಕ್ಷಮಿ, ಕ್ಷಮ ಮಾಡುವವರು. ಸತ್ವವಾನ್, ಸಾತ್ವಿಕ ಗುಣಗಳನ್ನು ಇರುವವರು. ಸಾತ್ವಿಕ, ಶುದ್ಧ ಸತ್ವ ಸ್ವರೂಪಿಗಳು. ಸತ್ಯ, ಪರಮ ಸತ್ಯ ಸ್ವರೂಪ. ಸತ್ಯ ಧರ್ಮ ಪರಾಕ್ರಮ, ಸತ್ಯ ಮತ್ತು ಧರ್ಮವನ್ನು ರಕ್ಷಿಸುವ ಶೂರ. ಅಭಿಪ್ರಾಯ, ಮನಸ್ಸಿನ ಆಂತರ್ಯವನ್ನು ತಿಳಿದಿರುವವರು. ಪ್ರಿಯಾರ್ಹ, ಪ್ರೀತಿಗೆ ಅರ್ಹನಾದವರು. ಅರ್ಹ ಅಂದರೆ ಪೂಜೆಗೆ ಯೋಗ್ಯ. ಪ್ರಿಯಕೃತ್, ಭಕ್ತರಿಗೆ ಪ್ರೀತಿಪಾತ್ರವಾದ ವರಗಳನ್ನು ನೀಡುವವರು. ಪೀತವಾಸಸ, ಪೀತ ಅಂದರೆ ಹಳದಿ, ವಾಸಸ ಅಂದರೆ ವಸ್ತ್ರ. ಪೀತ ವಾಸಸ, ವಾಸಸ ಅಂದರೆ ಧರಿಸಿದವರು ಅಂತಲೂ ಆಗುತ್ತೆ. ಹಳದಿಯನ್ನು ಧರಿಸಿದವರು ಅಂದರೆ ಹಳದಿ ವಸ್ತ್ರವನ್ನು ಧರಿಸಿದವರು. ಶರಭಾಂಗ, ವಿರೋಧಿಗಳನ್ನು ನಾಶಪಡಿಸುವ ಮಹಾ ತೇಜಸ್ಸಿನವರು. ಶರೀರಭೃತ್, ಎಲ್ಲ ದೇಹಗಳ ಪಾಲಕ. ಮಹಾರ್ಥ, ಪರಮಾರ್ಥ ಸ್ವರೂಪಿ. ಮಹಾಹೃದ್, ಅಪಾರ ಮತ್ತು ಅಳತೆ ಮಾಡಲಾರದ ಜ್ಞಾನಸಾಗರ. ಮಹಾಗರ್ತ, ಆಳವಾದ ಅಜ್ಞಾನವನ್ನು ನಾಶಪಡಿಸುವ ಮೂಲ. ಮಹಾನ್, ಮಹೋನ್ನತ. ನಿಯಮ, ಎಲ್ಲ ಜೀವಿಗಳನ್ನು ನಿಯಂತ್ರಿಸುವವರು. ನಿಯಮಾಶ್ರಯ, ಎಲ್ಲ ನಿಯಮದ ಆಧಾರ. ಸತ್ಯ ಸಮುತ್ತಿತ, ಸತ್ಯದಿಂದ ಉದ್ಭವಿಸಿದವರು. ಸುಪ್ರಮಾಣ, ಪರಿಪೂರ್ಣ ಪ್ರಮಾಣ ಮತ್ತು ಆದರ್ಶ. ಭೂಷಣ, ಜಗತ್ತಿನ ಅಲಂಕಾರ. ಭೂಷಣ, ಭೂಷಕ, ಭೂಷಣ. ಭೂಷಯೋ ಭೂಷಣ ಭೂತಿರ್ವಿಶೋಕ ಶೋಕನಾಶನ. ಭೂಷಣ ಅಂದರೆ ಅಲಂಕಾರಗಳಿಗೂ ಅಲಂಕಾರ. ಭೂತಿ, ಸಂಪತ್ತಿನ ಮೂಲ. ವಿಶೋಕ, ವಿಷಾದರಹಿತ. ಶೋಕನಾಶನ, ದುಃಖವನ್ನು ನಿವಾರಿಸುವವರು. ಅರ್ಚಿತ, ಎಲ್ಲರಿಂದ ಪೂಜಿತ. ಅರ್ಥಿತ, ಆಸೆಗಳನ್ನು ನೆರವೇರಿಸುವವರು. ಅಶೇಷತಾಂಗ, ಅನಂತ ಸಂಗಸ್ವರೂಪಿ. ಅಮೃತ, ಮರಣರಹಿತ. ಅಮೃತ ಅಂದರೆ ಮರಣವನ್ನು, ಅಮೃತ ಕುಡಿಯೋದು ಅಂತ ಹೇಳ್ತಾರಲ್ವ, ನಾರಾಯಣ ಅಮೃತದ ಕಳಸವನ್ನು ತಗೊಂಡು ಬಂದಿದ್ದು ಹಾಗೆ. ಅಮೃತ ಅಂದರೆ ಮರಣದಿಂದ ದೂರ ಮಾಡೋದು. ಪ್ರಾಣ, ಜೀವಶಕ್ತಿ ಅಂತ ಹೇಳಿ. ಪ್ರಾಣದ ಅಂದರೆ ಪ್ರಾಣವನ್ನು ನೀಡುವವರು. ಪ್ರಾಣ ಅಂದರೆ ಜೀವಶಕ್ತಿ, ಮತ್ತು ಪ್ರಾಣ ಅಂದರೆ ಜೀವನ ಅಂದರೆ ಜೀವನದ ಮೂಲ. ಪ್ರಾಣದ ಪ್ರಾಣ. ಇಲ್ಲಿ 2 ಸಲ ಪ್ರಾಣ ಇದೆ, ಪರವಾಗಿಲ್ಲ. ಜೀವನಾಂತ, ಜೀವಿಗಳ ಗುರಿ ಮತ್ತು ಪರ್ಯಾವಸಾನ. ತತ್ವ, ಪರಮತತ್ವ. ತತ್ವವಿತ್, ತತ್ವಜ್ಞ. ಏಕಾತ್ಮ, ಎಲ್ಲರಲ್ಲಿ ಒಂದೇ ಆತ್ಮ. ಜನ್ಮ ಮೃತ್ಯುಜರಾಶ್ರಯ, ಜನನ ಮರಣ ವೃದ್ಧಾಪ್ಯದ ಆಧಾರ. ಜನ್ಮ, ಮೃತ್ಯು, ಮರಣ. ಜರ ಅಂದರೆ ವೃದ್ಧಾಪ್ಯ, ವಯಸ್ಸಾಗೋದು. ಭೂರ್ಭುವಸ್ವಸ್ಥ, 3 ಲೋಕಗಳನ್ನು ವ್ಯಾಪಿಸಿರುವವರು. ತರಂಗ, ಅಲೆಗಳಂತೆ ಚಲನೆಯ ಮೂಲ. ಅಮೃತಾಂಶು, ಅಮೃತದಂತೆ ದಿವ್ಯ ಕಿರಣ. ಭೂತ ಭವ್ಯ ಭವತ್ ಪ್ರಭು, ಭೂತ ಭವಿಷ್ಯ ವರ್ತಮಾನಗಳ ಸ್ವಾಮಿ.
ಯತಿ ಸಂಯಮದ ಸ್ವರೂಪಿ, ಯೋಗಿ ಯೋಗ ಸಾಧಕ, ಯೋಗ್ಯ ಪೂಜೆಗೆ ಯೋಗ್ಯ, ಯೋಗೀಶ ಯೋಗಿಗಳ ಸ್ವಾಮಿ, ಸರ್ವಕಾಮದ ಭಕ್ತರ ಇಚ್ಛೆಗಳನ್ನು ನೆರವೇರಿಸುವವರು, ಆಶ್ರಮ ಆಶ್ರಯ ಸ್ಥಾನ, ಶ್ರಮಣ ದುಃಖವನ್ನು ನಿವಾರಿಸುವವರು, ಕ್ಷಮಾ ಕ್ಷಮೆಯ ಸ್ವರೂಪ, ಸುಕಪಿಲ ದಯಾಮಯ ಹಾಗೂ ಜ್ಞಾನ ಸಂಪನ್ನ ಕಪಿಲ, ಗ್ರಾಹಿತ ಅರ್ಪಿತರನ್ನೆಲ್ಲ ಸ್ವೀಕರಿಸುವವರು, ನೈಕಾತ್ಮ ಅನೇಕರಲ್ಲಿ ಒಂದೇ ಆತ್ಮವಾಗಿ ಇರುವವರು, ನೈಕ ಕರ್ಮಕೃತ್ ಅನೇಕ ಕರ್ಮಗಳನ್ನು ನೆರವೇರಿಸುವವರು, ವತ್ಸರ ಕಾಲಚಕ್ರದ ಅಧಿಪತಿ, ವತ್ಸಲ ಅಪಾರ ಸ್ನೇಹ ಭಾವವುಳ್ಳವರು, ವತ್ಸಿ ಮೃದು ಸ್ವಭಾವಿ ಜೀವಿಗಳ ರಕ್ಷಕ, ರಥವೇಷ ಜೀವಿಗಳನ್ನೆಲ್ಲ ನಡೆಸುವ ಚಕ್ರಸ್ವರೂಪಿ, ರತ್ನಗರ್ಭ ಅಮೂಲ್ಯ ತೇಜಸ್ಸನ್ನು ಒಳಗೊಂಡವರು, ಧನೇಶ್ವರ ಸಮಸ್ತ ಧನ ಸಂಪತ್ತಿನ ಸ್ವಾಮಿ, ಧರ್ಮವನ್ನು ರಕ್ಷಿಸುವವರು, ಧರ್ಮಕೃತ್ ಧರ್ಮವನ್ನು ಸ್ಥಾಪಿಸುವವರು, ಧರ್ಮಿ ಧರ್ಮಸ್ವರೂಪ, ಸತ್ ಶುದ್ಧ ಸತ್ಯಸ್ವರೂಪಿ, ಅಸತ್ ಜಗತ್ತಿನ ಮಿತಿಯನ್ನು ಮೀರಿ ಇರುವವರು, ಕ್ಷರಂ ನಾಶವಾಗುವ ಸ್ವರೂಪ, ಅಕ್ಷರಂ ನಾಶರಹಿತ ಪರಬ್ರಹ್ಮ, ಅವಿಜ್ಞಾತ ಅಜ್ಞಾನಿಗಳಿಗೆ ಅಗ್ರಹ್ಯ, ಸಹಸ್ರಾಂಶು ಸಹಸ್ರ ಕಿರಣಗಳನ್ನು ಹೊಂದಿರುವವರು, ವಿಧಾತ ಸೃಷ್ಟಿಯ ವ್ಯವಸ್ಥಾಪಕ. ಇಲ್ಲಿಗೆ 260 ನಾಮಗಳು ಮುಗಿದಿದೆ. ಮುಂದಿನ ಆಡಿಯೋದಲ್ಲಿ ನೋಡೋಣ. ಹರಿ ಓಂ, ನಮಸ್ಕಾರ.